ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ರಾಗಿ ಮತ್ತು ಕಾಳುಗಳೆಲ್ಲ ಹಾಕಿಬಿಟ್ಟು ಪ್ರೋಟೀನ್ ಪೌಡರ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇದು ಬಂದ್ಬಿಟ್ಟು ನೋಡಿ, ಇಷ್ಟು ಕಾಳುಗಳು, ಇಷ್ಟು ಥರ ಐಟಮ್ ಹಾಕಿದ್ದೀನಿ. ನಾನು ಇಷ್ಟು ಹೇಳೋಕ್ಕಾಗೋದಿಲ್ಲ, ನೋಡಿ ಹೇಳ್ತಾ ಇದ್ದೀನಿ. ಇವಾಗ ಹೆಸರು ಕಾಳು 2 ಟೀ ಗ್ಲಾಸಷ್ಟು ಹಾಕಿದ್ದೀನಿ. ಎಲ್ಲ 1 ಟೀ ಗ್ಲಾಸ್ ಅಳತೆ ತೊಗೊಂಡಿದ್ದೀನಿ. 2 ಟೀ ಗ್ಲಾಸಷ್ಟು ಗೋಧಿ ತೊಗೊಂಡಿದ್ದೀನಿ. 2 ಗ್ಲಾಸಷ್ಟು ಜೋಳ ಹಾಕಿದ್ದೀನಿ. 2 ಗ್ಲಾಸಷ್ಟು ರಾಗಿನ ಹಾಕ್ಕೊಂಡಿದ್ದೀನಿ. ಇನ್ನೂ 1 ಗ್ಲಾಸ್ ಎಕ್ಸ್ಟ್ರಾ ರಾಗಿ ಹಾಕಿದ್ದೀನಿ. 3 ಗ್ಲಾಸ್ ಹಾಕಿದ್ದೀನಿ. ಇದರಲ್ಲಿ 2 ಗ್ಲಾಸ್ ತೋರಿಸಿದ್ದೀನಿ. 2 ಗ್ಲಾಸಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗೆಲ್ಲ ಒಂದು ಚಿಕ್ಕ ಕಾಫಿ ಲೋಟದಷ್ಟು ನಾನು ಹಾಕ್ಕೊಂಡಿರ್ತೀನಿ. ನವಣೆ 1 ಗ್ಲಾಸು, ಕೊರಳೆ 1 ಗ್ಲಾಸು, ಸಜ್ಜೆ 1 ಗ್ಲಾಸು, ಹಾರಕ 1 ಗ್ಲಾಸು, ಸಾಮೆ 1 ಗ್ಲಾಸು, ಬರುಗು 1 ಗ್ಲಾಸು, ಊದಲು 1 ಗ್ಲಾಸು, ಅಕ್ಕಿ 1 ಗ್ಲಾಸು, ಸಬ್ಬಕ್ಕಿ 1 ಗ್ಲಾಸು, 1 ಗ್ಲಾಸು ಹುರುಳಿಕಾಳು, 1 ಗ್ಲಾಸು ಹಲಸಂದೆ ಕಾಳು, 1 ಗ್ಲಾಸು ಬಟಾಣಿ, 1 ಗ್ಲಾಸು ಸೋಯಾ ಕಾಳು, 1 ಗ್ಲಾಸು ಮುಸ್ಕಿನ ಜೋಳ, 1 ಗ್ಲಾಸ್ ಅವರೆಕಾಳು, 1 ಗ್ಲಾಸು ಕಾಬಲ್ ಕಡಲೆ, 1 ಗ್ಲಾಸು ಮೈಸೂರು ಬೇಳೆ, 1 ಗ್ಲಾಸು ರಾಜ್ಮಾ, 1/4 ಗ್ಲಾಸು ಮೆಂತ್ಯೆ, ಅರ್ಧ ಗ್ಲಾಸು ಅಗಸೆ ಬೀಜನ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ನಾವು 1 ಗ್ಲಾಸು ಓಟ್ಸನ್ನು ಹಾಕ್ಕೊಂಡಿದ್ದೀನಿ. ಬಾಯಿ ತೊದಲ್ತು. 1 ಗ್ಲಾಸು ಓಟ್ಸನ್ನು ಆಮೇಲೆ ತೊಳೆದು ಇದೆಲ್ಲ ಒಣಗಿಸಿದ್ದಾದಮೇಲೆ ನಾನು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 6-7 ಸಾರಿ ಚೆನ್ನಾಗಿ ಧೂಳೆಲ್ಲ ಹೋಗೋ ಥರ ನೀಟಾಗಿ ನಾವು ಕ್ಲೀನಾಗಿ ನೀರು ಕಾಣಬೇಕು, ಅದುವರೆಗೂ ನಾವು ತೊಳ್ಕೊಬೇಕಾಗುತ್ತೆ. ಯಾಕೆಂದರೆ ಕಾಳುಗಳಲ್ಲೆಲ್ಲ ಮಣ್ಣಿಂದ ಬಂದಿರೋದಲ್ವ, ಹಾಗಾಗಿ ಕಾಳೆಲ್ಲ ತುಂಬ ಧೂಳಿರುತ್ತೆ. ಹಾಗಾಗಿ ನಾವೆಲ್ಲನೂ ಇದಕ್ಕೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಕಾಳನ್ನೆಲ್ಲ ಚೆನ್ನಾಗಿ ಒಂದು 7-8 ಸಾರಿ ತೊಳಿಬೇಕಾಗುತ್ತೆ. ಜಾಸ್ತಿ ನೀರು ಹಾಕ್ಕೊಂಡು ತೊಳಿಬೇಕಾಗುತ್ತೆ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು. ನೋಡಿ, ಇವಾಗ ಹಾಕಿದ್ರೆ ಎಷ್ಟು ಧೂಳಿರುತ್ತೆ ನೋಡಿ. ಒಂದು ಪಾತ್ರೆ ತುಂಬ ನೀರು ಹಿಡಿದು ತೋರಿಸ್ತೀನಿ ನೋಡಿ, ಎಷ್ಟು ಧೂಳಿದೆ ಅಲ್ವಾ. ಇದೆಲ್ಲ ಒಂದು 7-8 ಸಾರಿಗೆ ಕೈಯಲ್ಲಿ ಚೆನ್ನಾಗಿ ನಾವು ಕಿವುಚ್ಕೊಂಡು ತೊಳ್ಕೊಬೇಕಾಗುತ್ತೆ. ಕಿವುಚ್ಕೊಂಡು ತೊಳೆದಾಗ ಎಲ್ಲದರಲ್ಲೂ ಧೂಳೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ನಾವು ಇವಾಗ ಚೆನ್ನಾಗಿ ಕಿವುಚ್ಕೊಂಡು ತೊಳೆದು ಮತ್ತು ಇದನ್ನು ನಾನು ಒಂದಿನ ಎಲ್ಲ ಫ್ಯಾನ್ ಕೆಳಗಡೆ ಒಣಗಾಕಿದ್ದೆ. ಒಂದು ರಾತ್ರಿ ಒಂದು ಹಗಲು ಫ್ಯಾನ್ ಕೆಳಗಡೆನೇ ಹಾರಾಕಿದ್ದೆ. ನಾನು ಬಿಸಿಲಿಗೆ ಹಾಕಿರಲಿಲ್ಲ. ಬಿಸಿಲು ನಮ್ಮ ಮನೆ ಹತ್ರ ಬಿಸಿಲು ಬರೋದಿಲ್ಲ. ಹಾಗಾಗಿ ಮತ್ತೆ ಏನು ಮಾಡಿದ್ದೆ, ಫ್ಯಾನ್ ಕೆಳಗಡೆ ಎಲ್ಲ ಆರಿದ್ಮೇಲೆ ಬಿಸಿಲು ಚೆನ್ನಾಗಿ ಬಂದರೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಕ್ಬೋದು. ನಾನು ಬಿಸಿಲು ಬರೋದಿಲ್ಲ. ಹಾಗಾಗಿ ನಾನು ಎಲ್ಲ ಒಣಗಿರೋ ಕಾಳುಗಳನ್ನು, ನಿಮಗೆ ಒಣಗಿರೋದು ಗೊತ್ತಾಗ್ತಿದೆ ಅಲ್ವಾ, ಇದನ್ನು ನಾನು ಸ್ವಲ್ಪ ಉಗುರು ಅಂದರೆ ಕೈ ಬಿಸಿ ತಾಕುವಷ್ಟು ಬೆಚ್ಚಗೆ ನಾನು ಮಾಡ್ಕೊಂಡಿದ್ದೀನಿ. ಆಗ ನೀರಿನ ಅಂಶ ಎಲ್ಲ ಹೊಟ್ಟೋಗುತ್ತೆ ನಮಗೆ. ಇದು ಒಂದು 3 ತಿಂಗಳು 4 ತಿಂಗಳವರೆಗೂ ಕೂಡ ನಾವು ಸ್ಟಾಕ್ ಮಾಡಿ ಇಟ್ಕೋಬೋದಾಗುತ್ತೆ. ಇದ್ರ ಜೊತೆಗೆ ನಾನು ಒಂದು 100 ಗ್ರಾಮಿನಷ್ಟು ಬಾರ್ಲಿ ಅಕ್ಕಿನ ಹಾಕಿದ್ದೀನಿ. ಬಾರ್ಲಿ ಅಕ್ಕಿ ಇರಲಿಲ್ಲ, ಹಾಗಾಗಿ ನಾನು ತರಿಸೋದಕ್ಕೆ ಲೇಟಾಗಿತ್ತು. ಬುಕ್ ಮಾಡಿ ತರಿಸಿ ಮತ್ತೆ ಅದನ್ನು ಸೇರಿಸಿದ್ದಾದಮೇಲೆ ನೋಡಿ, ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಬೆಚ್ಚಗೆ ಮಾಡಿಕೊಂಡು ಇದೆಲ್ಲ ತಣ್ಣಗಾದ್ಮೇಲೆ ನಾವು ಮಿಷಿನ್ಗೆ ಹಾಕಿಸ್ಕೊಂಬರೋಣ. ಮಿಷಿನ್ಗೆ ಹಾಕಿಸ್ಕೊಂಡು ನೋಡಿ, ಈ ಥರ ಮುಟ್ಟಿದ್ರೆ ನಮಗೆ ಬಿಸಿ ತಾಕಬೇಕು, ಅಷ್ಟು ನಾವು ಬಿಸಿನ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಹಾಕಿ ನನಗೆ ಒಂದು 4-5 kg ಅಷ್ಟು ಪೌಡ್ರಾಗಿದೆ ನೋಡಿ. ಇಷ್ಟೆಲ್ಲ ನಾವು ಮಿಷಿನ್ಗೆ ಹಾಕಿಸ್ಕೊಂಬಂದಿದ್ದೀನಿ. ಇದನ್ನು ಬಂದುಬಿಟ್ಟು ನಾವು ಜಲಡೆ ಹಿಡ್ದು ಇಟ್ಕೋಬೇಕಾಗುತ್ತೆ. ಜಲಡೆ ಹಿಡ್ದು ಇಟ್ಕೊಂಡ್ರೆ ನಮಗೆ ನೀಟಾಗಿರುತ್ತೆ. ಇದನ್ನು ಬಂದುಬಿಟ್ಟು ನಾವು ಇಡ್ಲಿ ಮಾಡ್ಕೋಬೋದಾಗುತ್ತೆ, ದೋಸೆ ಮಾಡ್ಬೋದಾಗುತ್ತೆ, ಮತ್ತು ರೊಟ್ಟಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ನಾವು ದೋಸೆ ಮತ್ತು ರೊಟ್ಟಿ, ಪಡ್ಡು ಮಾಡ್ಬೋದು, ಮತ್ತು ಚಪಾತಿ ಮಾಡ್ಬೋದು. ಚಪಾತಿನೂ ಚೆನ್ನಾಗಿರುತ್ತೆ. ಮತ್ತು ನಾವು ಬೋಂಡ ಕೂಡ ಮಾಡ್ಬೋದಾಗುತ್ತೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಾಕಿ ನಾವು ಸ್ವಲ್ಪ ಸೋಡಾ ಹಾಕಿ ಬೋಂಡನೂ ಮಾಡ್ಬೋದಾಗುತ್ತೆ. ಇಷ್ಟು ಐಟಮ್ ಮಾಡ್ಬೋದಾಗುತ್ತೆ. ಮತ್ತು ನಾನು ಒಂದು ಸಾರಿ ಮಾಡಿ ತೋರಿಸ್ತೀನಿ. ಅಕ್ಕಿ ಇಡ್ಲಿಗೆ ದೋಸೆಗೆ ನಾವು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಇಡ್ಲಿ ದೋಸೆ ಮಾಡ್ಕೋಬೋದಾಗುತ್ತೆ. ನೋಡಿ, ನಮ್ಮ ವಿಡಿಯೋನ
ಸ್ಕಿಪ್ ಮಾಡದೆ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರು. ನಮಸ್ಕಾರ.